ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ಕ್ರೋಮಾಡ್ ಬಯೋಟೆಕ್ ಆವರಣದಲ್ಲಿ ಆಲಪ ಪ್ರತಿಷ್ಠಾನ ವತಿಯಿಂದ ಅಂತಿಮ ವರ್ಷದ ಔಷಧ ವಿಜ್ಞಾನ ಮತ್ತು ಅರೆವೈದ್ಯಕೀಯ ಪದವಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಕೈಗಾರಿಕಾ ಭೇಟಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಆಲಪ ಪ್ರತಿಷ್ಠಾನದ ಅಧ್ಯಕ್ಷ ಹಾಗೂ ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಮುರಳೀಧರ ಆಲಪ ಮಾತನಾಡಿ, ಪದವಿ ಮುಗಿಸಿ ಉದ್ಯೋಗ ಪಡೆಯುವ ಸ್ವಯಂ ಉದ್ಯೋಗ ಮಾಡುವ ಕನಸು ಕಾಣುತ್ತಿರುವ ಯುವ ಜನತೆ ಮತ್ತು ಉದ್ದಿಮೆದಾರರೊಂದಿಗೆ ನೇರ ಸಂಪರ್ಕವನ್ನು ಏರ್ಪಡಿಸುವ ನಿಟ್ಟಿನಲ್ಲಿ ಆಲಪ ಪ್ರತಿಷ್ಠಾನ ಪ್ರತಿ ತಿಂಗಳಿಗೊಂದು ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ಯುವ ಜನರು ಮತ್ತು ಕೈಗಾರಿಕೆಗಳ ನಡುವೆ ಸೇತುವೆಯಾಗಿ ಕೆಲಸ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ AEE ರಾಜೇಶ್, ಕರ್ನಾಟಕ ಕೈಗಾರಿಕಾ ಹಣಕಾಸು ನಿಗಮದ ಶ್ರೀನಿವಾಸ್, AP ಆಗ್ರೋ ಸೈನ್ಸ್ನ ಕ್ರೋಮ್ಯಾಡ್ ಬಯೋ ಸೈನ್ಸ್ನ ನಿರ್ದೇಶಕರಾದ ರಾಜೇಶ್, ಉಮಾಶಂಕರ್, ಅಶ್ವಿನಿ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಸರಿ, ಮಧು ಅವರು ಒಬ್ಬ ಬಂದಿದ್ದಾರೆ. ಹಾಗೇನೆ ಅದಾದ ನಂತರ ಪ್ರಾಜೆಕ್ಟ್ ರೆಡಿ ಆದಮೇಲೆ ನಮ್ಗೆ ಲ್ಯಾಂಡ್ ಅಲೋಕೇಶನ್ಸ್ ಬೇಕು. ಪ್ರೊಡಕ್ಷನ್ ಯೂನಿಟ್ ಸೆಟಪ್ ಮಾಡೋದಕ್ಕೆ ನಮಗೆ ಲ್ಯಾಂಡ್ ಬೇಕು ಅಂತ ಹೇಳಿದ್ರೆ ನಮ್ಮ KDB ಇಂದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತಿಲ್ಲಿ ಬಂದಿದ್ದಾರೆ. ತುಮಕೂರು ಜಿಲ್ಲಾ ಇಂಡಸ್ಟ್ರಿಯಲ್ ಏರಿಯಾ AEE ಇಲ್ಲಿಗೆ ಬಂದಿದ್ದಾರೆ. ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಬೇಕಲ್ಲ, ದುಡ್ಡು ಬೇಕಲ್ಲ. ಅಪ್ಪ ಅಮ್ಮನ ಕೇಳಿದರೆ ನನಗೆ 1 ಎಕರೆ ಇದೆ, ಅರ್ಧ ಎಕರೆ ಇದೆ, ಅಥವಾ ನಾನು ಯಾರ್ದೋ ಒಂದು ಕೋರಿ ಮಾಡ್ತಿದ್ದೀನಿ, ಸ್ವಂತ ನೀನೇನಾದರೂ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿದರೆ ನಮಗೆ KSFC ಇಂದ ಇವತ್ತಿಲ್ಲಿಗೆ ಅಫಿಷಿಯಲ್ಸ್ಗಳು ಆಗಮಿಸಿದ್ದಾರೆ. ಜೊತೆಗೆ ನಾವು ಏನೇನೋ ಹೊಸ ವರ್ಡ್ಸ್ ಕೇಳ್ತಾ ಇದ್ದೀವಿ. ಇನೋವೇಷನ್ ಸೆಂಟರ್ಸ್ಗಳು ಕೇಳ್ತಾ ಇದ್ದೀವಿ, ಸ್ಟಾರ್ಟಪ್ಸ್ ಕೇಳ್ತಾ ಇದ್ದೀವಿ, ವೆಂಚರ್ ಕ್ಯಾಪಿಟಲ್ ಕೇಳ್ತಾ ಇದ್ದೀವಿ. ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಈಗ ಸಿದ್ಧಗಂಗಾ ಕ್ಯಾಂಪಸ್ನಲ್ಲಿ ತುಂಬ ಚೆನ್ನಾಗಿ ನೀವುಗಳು ಅದಕ್ಕೆ ವಿಸಿಟ್ ಮಾಡಬೇಕಲ್ಲಿ. ಸಿದ್ಧಗಂಗಾ ಕ್ಯಾಂಪಸ್ಗೆ ಅವರು ಹೋದ್ರು, ಅವರು ನಿಮಗೆ ಬ್ರೋಚರ್ಸ್ಗಳು ಕೊಟ್ಟರೆ ಅವರು ಸಿದ್ಧಗಂಗಾ ಇನೋವೇಟಿವ್ ಸೆಂಟರ್ಸ್ನವರು ಇಲ್ಲಿ ಒಂದು ಕೊಟ್ಟಿಯಾರು ನೋಡಿದ್ದನ್ನು ನಿಮ್ಗೆಲ್ಲರಿಗೂ ತಲುಪಿಸ್ತೀವಿ. ಇದನ್ನು ಇನ್ಕ್ಯುಬೇಷನ್ ಸೆಂಟರ್ ಅಂತ ನಿಮ್ಮ ಕಾಲೇಜ್ಗಳಲ್ಲೂ ಸಹಿತ ಇನ್ಕ್ಯುಬೇಷನ್ ಸೆಂಟರ್ಸ್ನ ನೀವು ಪ್ರಾರಂಭ ಮಾಡಬಹುದು. ಸೆಂಟ್ರಲ್ ಗೌರ್ಮೆಂಟಿಂದ ಇದಕ್ಕೆ ಸಪೋರ್ಟ್, ಗೌರ್ಮೆಂಟಲ್ಲೂ ಟು ಸರ್ಟನ್ ಎಕ್ಸ್ಟೆಂಟ್ ನಿಮಗೆ ಎನ್ಕರೇಜ್ಮೆಂಟು ಕೊಡ್ತೀರ. ಅದನ್ನು ತುಂಬ ಚೆನ್ನಾಗಿ ಅದನ್ನು ಒಂದು ನೋಡಬೇಕು ಅಂತ ಹೇಳಿದರೆ SIT ಕ್ಯಾಂಪಸ್ಸಿಗೆ ಬಂದರೆ ಲೈವ್ ಆಗಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಇನೋವೇಷನ್ ಹೇಗೆ, ಇನ್ಕ್ಯುಬೇಷನ್ ಸೆಂಟರ್ ಅಂದರೆ ಹೇಗಿರಬೇಕು ಅಂತೇಳಿ. ಇವತ್ತು ನಿಮ್ಮನ್ನು ಇಲ್ಲಿ ಕರೆಸ್ಲಿಕ್ಕೆ ಮುಖ್ಯ ಕಾರಣ ನಿಮ್ಗೆಲ್ಲರಿಗೂ ರೂಢಿ ಇರೋದೇನು, ಕಂಪ್ನೀಸ್ಗಳು ನಿಮ್ಮ ಕ್ಯಾಂಪಸ್ಸಿಗೆ ಬರೋದು, ಕ್ಯಾಂಪಸ್ ರಿಕ್ರೂಟ್ಮೆಂಟು, ಕ್ಯಾಂಪಸ್ ಸೆಲೆಕ್ಷನ್ ಅಂತ ನಿಮಗೆ ಮಾಡ್ತಾರೆ. ಅಲ್ಲಿ ಯಾರೋ ಮಾರ್ಕೆಟಿಂಗ್ನವರು, HR ಬರ್ತಾರೆ, ಅವರು ಫಾರ್ಮಾಲಿಟಿ ಮುಗಿಸ್ತಾರೆ. ನೀವೊಂದು ಸಾವಿರಾರು ಜನ ಹುಡುಗರುಗಳು ನಿಂತ್ಕೊಂಡಿರ್ತೀರ, ನೀವು ಪ್ರೊಫೈಲ್ ಕೊಡ್ತೀರಾ, ನಿಮ್ಮ ಬಯೋಡೇಟಾ ಕೊಡ್ತೀರಾ, ಇಂಟರ್ವ್ಯೂ ಪ್ರೋಸೆಸ್ನ ಮುಗಿಸ್ತಾರೆ. ಅವ್ರಿಗೆ ಯಾರು ಎಲಿಜಿಬಲ್ ಅನ್ನಿಸ್ತಾರೆ ಅವ್ರಿಗೆ ಕ್ಯಾಂಪಸ್ಸಿಗೆ ಅವರ ಸ್ವಂತ ಪ್ರಿಮೈಸಸ್ಗೆ ಬರ್ಲಿಕ್ಕೆ ಕೇಳ್ತಾರೆ. ಅಥವಾ ಕೆಲವ್ರಿಗೆ ಸ್ಪಾಟಲ್ಲೇ ನಿಮ್ಗೆ ಒಂದು ಆಫರ್ ಲೆಟ್ರನ್ನ ಕೊಡ್ಬೋದು. ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗಲಿ, ಇಂಡಸ್ಟ್ರಿಯಲ್ ಝೋನ್ ಅಂದರೆ ಏನು, ಪ್ರೊಡಕ್ಷನ್ ಹಬ್ ಅಂದರೆ ಏನು, ಇಲ್ಲಿ ಅವರು VP ಇರ್ತಾರೋ ಅಥವಾ ಜನರಲ್ ಮ್ಯಾನೇಜರ್ ಇರ್ತಾರೆ, HR ಸೆಕ್ಷನ್ ಇರುತ್ತೆ, ಪ್ರೊಡಕ್ಷನ್ ಯೂನಿಟ್ ಇರುತ್ತೆ, ಪ್ರತಿಯೊಂದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತೇಳಿ ಪ್ರತಿ ತಿಂಗಳು ಒಂದೊಂದು ಕಡೆ ನಿಮ್ಮನ್ನು ಭೇಟಿ ಮಾಡಿಸ್ಬೇಕು ಅಂತೇಳಿ ಒಂದೊಂದು ಕಾಲೇಜಿಂದ 5-5 ಜನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ